ಸರ್, ಈಗ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ. ಬಿಹಾರದಲ್ಲಿ ಆಗಿದ್ದು ಇಲ್ಲಿ ಆಗೋ ಸಾಧ್ಯನಾ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿ, ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಮತ್ತೇನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಪೂಜ್ಯ ತಂದೆಯವರ ಸರ್ಕಾರಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಇರುವುದಿಲ್ಲ. ಇವರು ಹಿಂದೂಗಳನ್ನು ರಕ್ಷಣೆ ಮಾಡಿಲ್ಲ, ಪೂಜ್ಯ ತಂದೆಯವರಾಗಲಿ ಹಿಂದಿರುವಂಥ ನಮ್ಮ ಸರ್ಕಾರದವರು. ಅದಕ್ಕೇ ಸರ್ಕಾರ ನಮ್ಮ ರಾಜ್ಯದಲ್ಲಿ BJP ಹೀನಾಯವಾಗಿ ಸೋಲಿಕ್ಕೆ ಕಾರಣ ಹಿಂದೂ ಪರವಾದಂಥ ಯಾವುದೇ ಗಟ್ಟಿ ನಿರ್ಣಯ ತಗೊಳ್ಳಿಲ್ಲ, ಭ್ರಷ್ಟಾಚಾರ ಮಾಡಿದ್ರು. ಆ ಭ್ರಷ್ಟಾಚಾರದ ಫೈಲ್ಗಳನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಟ್ಟುಕೊಂಡು ಈ ರಾಜ್ಯದ 2 ವರ್ಷ ಯಶಸ್ವಿಯಾಗಿ ಪೂರೈಸಿದಂಥ ಪೂಜ್ಯ ತಂದೆಯವರ ಕಿರಿಯ ಮಗ ಒಂದು ದಿವಸನೂ ಸಿದ್ದರಾಮಯ್ಯವ್ರ ಬಗ್ಗೆ, DK ಶಿವಕುಮಾರ್ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಲಿಲ್ಲ. ಮೊನ್ನೆ ಅದೇನೋ RCB ದೊಡ್ಡ ಘಟನೆ, 11 ಜನ ಏನೋ ಇದು ಆಯಿತು, ಕಾಲು ತುಳಿತಾಯ್ತಲ್ಲ, ಅವಾಗ ಪೂಜ್ಯ ತಂದೆಯವರ ಮಗ ವಿಧಾನಸಭೆಯಲ್ಲಿ ಕುಂಡಿರಲಿಲ್ಲ. ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಏನು ಓದಿದ್ರು, ಬಜೆಟ್ ಮೇಲೆ ಭಾಷಣದಲ್ಲಿ ಪೂಜ್ಯ ತಂದೆಯವರ ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿ, ಇಷ್ಟು ದೊಡ್ಡ ಬಜೆಟನ್ನು ಕೊಟ್ಟಿದ್ದೀರಿ, ಸುದೀರ್ಘವಾದ ಬಜೆಟ್ ಕೊಟ್ಟಿದ್ದೀರಿ, ಧನ್ಯವಾದ ಅಂತ ಹೇಳಿದ್ರು. ಒಂದು ಸಲ ಅಂತರೂ DK ಶಿವಕುಮಾರ್ ಎದ್ದು ಪೂಜ್ಯ ತಂದೆಯವರ ಬಗ್ಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ, ನಿಮ್ಮದು ಭಾಳಷ್ಟಿದೆ ಫೈಲು, ಬಿಚ್ಚಿಡ್ಲಾ ಸೋಮನೆ ಕೂತ್ಕೋಬೇಕು ಅಂದಾಗ ಅದಕ್ಕೆ ಇವರಿಬ್ಬರು ಉತ್ತರ ಕೊಡಲಿಲ್ಲ. ಈ ರೀತಿ ಕರ್ನಾಟಕದಲ್ಲಿ BJP ಮುಖ್ಯಮಂತ್ರಿ ಯಡಿಯೂರಪ್ಪನ ಮಗ ಆದರೆ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಮುಖ್ಯಮಂತ್ರಿಗಳ ಆದರೂ ಸಹ ವ್ಯತ್ಯಾಸ ರಾಜ್ಯದ ಹಿಂದೂಗಳಿಗೆ ಆಗೋದಿಲ್ಲ, ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ. ಇದು ಸ್ಪಷ್ಟ. ಅದಕ್ಕೇ ಕರ್ನಾಟಕದಲ್ಲಿ BJP ನಾಯಕತ್ವ ಬದಲಾವಣೆ ಆಗಬೇಕು. ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಏನು ಓದಿದ್ರು, ಬಜೆಟ್ ಮೇಲೆ ಭಾಷಣದಲ್ಲಿ ಪೂಜ್ಯ ತಂದೆಯವರ ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿ, ಇಷ್ಟು ದೊಡ್ಡ ಬಜೆಟನ್ನು ಕೊಟ್ಟಿದ್ದೀರಿ, ಸುದೀರ್ಘವಾದ ಬಜೆಟ್ ಕೊಟ್ಟಿದ್ದೀರಿ, ಧನ್ಯವಾದ ಅಂತ ಹೇಳಿದ್ರು. ಒಂದು ಸಲ ಅಂತರೂ DK ಶಿವಕುಮಾರ್ ಎದ್ದು ಪೂಜ್ಯ ತಂದೆಯವರ ಬಗ್ಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ, ನಿಮ್ಮದು ಭಾಳಷ್ಟಿದೆ ಫೈಲು, ಬಿಚ್ಚಿಡ್ಲಾ ಸೋಮನೆ ಕೂತ್ಕೋಬೇಕು ಅಂದಾಗ ಅದಕ್ಕೆ ಇವರಿಬ್ಬರು ಉತ್ತರ ಕೊಡಲಿಲ್ಲ. ಈ ರೀತಿ ಕರ್ನಾಟಕದಲ್ಲಿ BJP ಮುಖ್ಯಮಂತ್ರಿ ಯಡಿಯೂರಪ್ಪನ ಮಗ ಆದರೆ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಮುಖ್ಯಮಂತ್ರಿಗಳ ಆದರೂ ಸಹ ವ್ಯತ್ಯಾಸ ರಾಜ್ಯದ ಹಿಂದೂಗಳಿಗೆ ಆಗೋದಿಲ್ಲ, ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ. ಇದು ಸ್ಪಷ್ಟ. ಅದಕ್ಕೇ ಕರ್ನಾಟಕದಲ್ಲಿ BJP ನಾಯಕತ್ವ ಬದಲಾವಣೆ ಆಗಬೇಕು.